ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಂದವ್ರಿಗೆ ನೀವೇನಿಲ್ಲಿ ನೋಡಕತ್ತೀರಿ, ಇದು ಬಂದ್ಬಿಟ್ಟು 1 ಎಕರೆ ಕಬ್ಬಿನ ಪ್ಲಾಟ್. ಈ 1 ಎಕರೆ ಕಬ್ಬಿನ ಪ್ಲಾಟ್ದಾಗ ನಾ ಇಳುವರಿ ಟಾರ್ಗೆಟ್ ಏನಪ್ಪ ಅಂತಂದ್ರೆ 80 ರಿಂದ 90 ಟನ್ ಟಾರ್ಗೆಟ್ ಇಟ್ಕೊಂಡು 80 ರಿಂದ 90 ಟನ್ ಬೆಳಿಬೇಕಪ್ಪ ಅಂತಂದ್ರೆ ನಾ ಇದಕ್ಕೆ ಏನೆಲ್ಲ ಮಾಡೀನಿ ಮತ್ತು ಮುಂದೆ ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಎಲ್ಲ ರೈತ ಬಂದವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. 5 ರಿಂದ 6 ನಿಮಿಷ ವಿಡಿಯೋ ಇರ್ತೈತಿ. ಯಾರು ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲ ಕಬ್ಬು ಬೆಳೆಯುವಂಥ ರೈತ ಬಾಂಧವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಬರುವಂಥ ಪ್ರತಿಯೊಂದು ವಿಡಿಯೋ ಕಬ್ಬಿನ ಬಗ್ಗೆನೇ ಮಾಡ್ತಾ ಇರ್ತೀನಿ. ನೀವು ಪ್ರತಿದಿನ ಸಂಜೆ ಯಾವಾಗ ಫ್ರೀ ಇರ್ತಿರಲ್ಲ, ಒಂದು 5 ರಿಂದ 10 ನಿಮಿಷ ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ದಿನಕ್ಕೆ ಒಂದು ವಿಡಿಯೋ ನೋಡಿದ್ರು ಕೂಡ ನೀವು ಪ್ರತಿ ವರ್ಷ ಏನು 1 ಎಕರೆಗೆ 50 ಟನ್ 40 ಟನ್ 60 ಟನ್ ಏನು ಬೆಳೀತಿರ್ತಿರಲ್ಲ, ಆರಾಮಾಗಿ ಮುಂದಿನ ವರ್ಷದಿಂದ 70-80 ಟನ್ ಆರಾಮಾಗಿ ಬೆಳಿತೀರಿ. ಅಂಥ ಒಂದು ಉಪಯುಕ್ತವಾಗಿರೋಂಥ ಮಾಹಿತಿ ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಆದ್ದರಿಂದ ಎಲ್ಲ ರೈತ ಬಾಂಧವರು ನಿಮ್ಮ ಒಂದು ಪ್ರೀತಿ ಸಪೋರ್ಟಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೀವೇನಿಲ್ಲಿ ನೋಡಕತ್ತೀರಿ, ಇದು 1 ಎಕರೆ ಕಬ್ಬಿನ ಪ್ಲಾಟ್ ನಾನು ರೌಂದಿ ತೆಗೆದು ಇವಾಗ ಬರೋಬ್ಬರಿ 25 ರಿಂದ 30 ಅಂದ್ರೆ ಬರೋಬ್ಬರಿ 1 ತಿಂಗಳು ಆಗಕ್ಕೆ ಇನ್ನೊಂದು 2-3 ದಿನ ಕಡಿಮೆ ಐತಿ. ಏನು ಇವಾಗ ರೌದಿ ತೆಗೆದಲ್ಲ, ರೌದಿ ತೆಗೆದ್ಮೇಲೆ ಕಬ್ಬಿನಲ್ಲಿ ನೋಡ್ಬೋದು ಏನು ಬದಲಾವಣೆ ಆಗೈತೆ ಅಂತೇಳಿ. ರೌದಿ ತೆಗಿಬೇಕಾದ್ರೆ ಕಬ್ಬು ಈ ರೀತಿ ಇರಲಿಲ್ಲ, ಅಂದರೆ ಸಣ್ಣದಿತ್ತು. ಇವಾಗ ರೌದಿ ತೆಗೆದ್ಮೇಲೆ ಕಬ್ಬಿನಲ್ಲಿ ಒಳ್ಳೆ ಬಿಸಿಲು ಗಾಳಿ ಆಡೋದ್ರಿಂದ ಕಬ್ಬು ಕೂಡ ಹೆವಿ ದಪ್ಪ ಬಂದವು. ಈಗ ನೀವು ನೋಡ್ಕೋಬೋದು. ಈಗ ಏನು ನೀವು ನೋಡಕತ್ತಿರಲ್ಲ, ಇದು 6 ತಿಂಗಳ ಕಬ್ಬು ಐತಿದೆ. 6 ತಿಂಗಳದಾಗ ಇಷ್ಟೊಂದು ಕಬ್ಬಿನಲ್ಲಿ ಮರಿಗಳ ಸಂಖ್ಯೆ ಅಂತೂ ಹೆವಿ ಅದಾವೆ. ನಾನು ಇಲ್ಲಿ ನೋಡ್ಬೋದು, ಒಂದೊಂದು ಗದಿ ಒಳಗೆ 15, 16, 17, 18, 12 ಆಲ್ಮೋಸ್ಟ್ 11-12ಕ್ಕಿಂತ ಜಾಸ್ತಿನ ಮರಿಗಳ ಸಂಖ್ಯೆ ಅದಾವು. ಒಂದೊಂದು ಕಬ್ಬು ನೋಡ್ಬೋದು ಆರಾಮಾಗಿ ಈ ರೀತಿ ದಪ್ಪ ಸೈಜ್ ಬಂದ್ರೆ ಆರಾಮಾಗಿ ಒಂದೊಂದು ಕಬ್ಬನ 2.5 ರಿಂದ 3 kg ತೂಕ ಬರ್ತೈತೆ. ಮೇನ್ ಏನಪ್ಪ ಅಂತಂದ್ರೆ ನೀವು ರೌದಿ ತೆಗಿಲಿಲ್ಲಪ್ಪ ಅಂತಂದ್ರೆ ಬರೋ ಇಷ್ಟು ಕಬ್ಬು ಆದಮೇಲೆ ಇದ್ರಾಗ ಅರ್ಧ ಕಬ್ಬು ಸತ್ತು ಹೋಗ್ತಾವೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ರಿಕ್ ಆಗ್ತೈತೆ, ರೌದಿ ಜಾಸ್ತಿ ಇರೋದ್ರಿಂದ ಬರುವಂಥ ಹೊಸ ಮರಿಗಳು ಅದಕ್ಕೆ ಕರೆಕ್ಟಾಗಿ ಗಾಳಿ ಸಿಗಲ್ಲ ಮತ್ತು ಅದಕ್ಕೆ ಬಿಸಿಲು ಬರಲ್ಲ. ಆದ್ದರಿಂದ ಕಬ್ಬಿನ ಮರಿ ಸಾಯ್ತಾವೆ ರೌದಿ ತೆಗಿಲಿಲ್ಲಪ್ಪ ಅಂತಂದ್ರೆ. ನೀವು ಈ ರೀತಿ ರೌದಿ ತಕ್ಕೊಂಡ್ಬಿಟ್ಟಿರತ್ತಪ್ಪ ಅಂತಂದ್ರೆ ಮಸ್ತ್ ಗಾಳಿನೂ ಕೂಡ ಆಡ್ತೈತಿ, ಬಿಸಿಲು ಬಡಿತೈತಿ. ಮತ್ತು ಒಂದೊಂದು ಗದಿ ಒಳಗೆ ಇನ್ನೂ 4-5 ಹೊಸ ಬಂಬು ಮರಿ ಬರ್ತಾವೆ. ಅಂದ್ರೆ ಬರುವಂಥ ಮರಿಗಳು ಎಷ್ಟು ಸ್ಟ್ರಾಂಗ್ ಇರ್ತಾವಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಕೋಬೋದು. ನಾನು ಇಲ್ಲಿ ರೌದಿ ಎಲ್ಲ ತೆಗೆದಿದ್ದೇನಲ್ಲ, ಇಲ್ಲಿ ರೌದಿ ತೆಗೆದಿನ ಬರೋಬ್ಬರಿ ಒಂದು 25-26 ದಿನ ಅಥವಾ 25-26 ದಿನದಾಗ ನೋಡ್ಬೋದು ಒಂದೇ ಗದಿ ಒಳಗೆ 3-4 ಈ ರೀತಿ ಹೊಸ ಬಂಬು ಬರತ್ತೇವೆ. ಈಗೇನು ನಾ ಮರಿ ತೋರ್ಸಕತ್ತನಲ್ಲ, ಇವು ಬರುವಂಥ ಮರಿಗಳು ಹೆಂಗೆ ಬರ್ತಾವಪ್ಪ ಅಂತಂದ್ರೆ ಇವೆರಡು ಕಬ್ಬು ಕೂಡಿ ಎಷ್ಟು ತೂಕ ಆಗ್ತೈತಿಲ್ಲ ಅಷ್ಟು ಇನ್ನು ಬರುವಂಥ ಹೊಸ ಮರಿಗಳು ಅದಕ್ಕಿಂತ ಜಾಸ್ತಿ ತೂಕ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಅಷ್ಟು ದಪ್ಪ ಬರ್ತೈತಿ ಈ ಕಬ್ಬು. ನೋಡ್ಬೋದು ಇಲ್ಲಿ ಒಂದು ಗದಿ ಒಳಗೆ 1, 2 ಅಲ್ಲೊಂದು 3 ಮರಿ ಬಂದವು. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಏನು ರೌದಿ ತಗೋದಲ್ಲ, ನೋಡ್ಬೋದು ಇಲ್ಲಿ 1, 2, 3 ಮರಿ. ಇಲ್ಲಿ 2 ಸಣ್ಣದವು, ಒಂದು ದೊಡ್ಡ ಮರಿ ಬರತೈತಿ. ಮತ್ತು ಇಲ್ಲಿ ಬಾಜು ನೋಡ್ಬೋದು, ಈ ಗದಿ ಒಳಗೆ ಇನ್ನೂ ಯಾವುದು ಇಲ್ಲಿ ಅದಾವೆ ನೋಡಿರಿ. ಇಲ್ಲಿ ನೋಡ್ಬೋದು 2 ಹೊಸ ಮರಿಗಳು ಬರಾಕತ್ತಾವ, ನೀವು ನೋಡ್ಕೋಬೋದು. ಮತ್ತು ಈ ಗದಿ ಒಳಗೆ ತೋರಿಸ್ತೀನಿ, ನೀವೇನಿಲ್ಲಿ ನೋಡಕತ್ತೀರಿ, ಇಲ್ಲಿ ನೋಡ್ಕೋಬೋದು. ನೋಡ್ಬೋದು ಹೊಸ ಮರಿ ಬರಾಕತ್ತೈತಿ, ಬೊಂಬೆ ಐತಿ. ಮತ್ತು ಆಲ್ಮೋಸ್ಟ್ ನೀವು ಎಲ್ಲ ಗದಿ ಒಳಗೆ ನೋಡ್ಕೋಬೋದು 1, 2 ಈ ರೀತಿ ಮರಿಗಳು ಬರಾಕತ್ತಾವು. ಮತ್ತು ಕಬ್ಬಿನ ಒಂದು ಏನು ರೌದಿ ತೆಗ್ದೀವಲ್ಲ, ತೆಗೆದ್ಮೇಲೆ ಕಬ್ಬಿನ ಪ್ಲಾಟ್ ಯಾವ ರೀತಿ ಚೇಂಜ್ ಆಗೈತಪ್ಪ ಅಂತಂದ್ರೆ ನೋಡೋಕ್ಕೂ ಒಂದು ಒಳ್ಳೆ ಅಟ್ರಾಕ್ಟಿವ್ ಕಾಣಕತ್ತೈತೆ. ಅಂದರೆ ಗಾಳಿ ಬಿಸಿಲು ಮಳೆ ಬಡಿಯೋದ್ರಿಂದ ಈ ರೀತಿ ಕಬ್ಬಿನಲ್ಲಿ ಒಳ್ಳೆ ದಪ್ಪ ಅಂದ್ರೆ ಬರುವಂಥ ಕಬ್ಬಿನ ಹೆವಿ ದಪ್ಪ ಆಗ್ತಾವೆ. ಮತ್ತು ರೌದಿ ತೆಗೆದು ಈ ರೀತಿ ಸಾಲಿನಾಗ ತುಂಬೋದ್ರಿಂದ ರೈತ ಬಾಂಧವರು ನೀವು ತಿಪ್ಪೆ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ. ಆ ರೀತಿ ಕೆಳಗಡೆ ಒಂದು ಕಾಂಪೋಸ್ಟ್ ಗೊಬ್ಬರನ ಆಟೋಮೆಟಿಕ್ ರೆಡಿ ಆಗ್ತೈತೆ. ಇದೇನು ನೀವು ನಾವಿಲ್ಲಿ ಸಾಲಿನಾಗ ತುಂಬಿವಲ್ಲ, ಇದೊಂದು 2 ರಿಂದ 3 ತಿಂಗಳು ಈ ಒಂದು ಮಳೆಗಾಲ ಮುಗಿಯೋಷ್ಟರಲ್ಲಿ ಏನು ನಾವು ಕಬ್ಬು ಕಟಾವಿಗೆ ಬರ್ತೈತಿಲ್ಲ, ಯಾವಾಗ ನವೆಂಬರ್ದಾಗ ಡಿಸೆಂಬರ್ ಏನು ಫ್ಯಾಕ್ಟ್ರಿ ಚಾಲೂ ಆಗ್ತಾವಲ್ಲ, ಆ ಒಂದು ಸಂದರ್ಭದಾಗ ನೀವು ಈ ಕೆಳಗೇನು ನಾವು ರೌದಿ ತೆಗೆದು ಹೋಗ್ತೀವಲ್ಲ, ಇದೇನು ನೋಡೋಕೆ ನಿಮ್ಗೆ ಸಿಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅದೆಲ್ಲ ಕಾಂಪೋಸ್ಟ್ ಗೊಬ್ಬರ ಆಗಿ ಎರೆಹುಳ ಎಲ್ಲ ರೆಡಿಯಾಗಿ ಆ ಗೊಬ್ಬರ ಎಲ್ಲ ಮಣ್ಣಾಗಿ ಬಿಡ್ತೈತೆ. ಅಂದರೆ ಒಳ್ಳೆ ಮಿದುವಾಗಿ ಮಣ್ಣು ರೆಡಿ ಆಗ್ತೈತೆ, ಅಂದರೆ ಒಳ್ಳೆ ಪೋಷಕಾಂಶ ಇರುವಂಥ ಮಣ್ಣು ರೆಡಿ ಆಗ್ತೈತಿ. ನೀವು ಇಲ್ಲಿ ನೋಡ್ಕೋಬೋದು. ಅದಕ್ಕೆ ನಾನು ಎಲ್ಲ ರೈತ ಬಾಂಧವರಿಗೆ ಕಬ್ಬಿನ ರೌದಿ ತೆಗೀರಿ, ಗಾಳಿ ಆಡ್ತೈತಿ, ಹೊಸ ಮರಿಗಳು ಬರ್ತಾವೆ ಅಂಥೇಳಿ. ನೀವು ಇಲ್ಲಿ ನೋಡ್ಬೋದು ಕಬ್ಬಿನ ಮರಿಗಳು ಯಾವ ರೀತಿ ಫೋರ್ಸಾಗಿ ಬರಾಕತ್ತೇವೆ ಅಂಥೇಳಿ. ಈ ರೀತಿ ನೀವು ಕಬ್ಬಿನ ಪ್ಲಾಟ್ದಾಗ ನಿಮ್ಮದು 2-3 ಎಕರೆ ಹೊಲ ಐತಪ್ಪ ಅಂತಂದ್ರೆ, ಅರ್ಧ ಕಬ್ಬು ಇತ್ತಪ್ಪ ಅಂತಂದ್ರೆ 1 ಎಕರೆ ಅರ್ಧ ಎಕರೆ ನೀವು ಈ ರೀತಿ ರೌದಿ ತೆಗೆದು ನೋಡ್ರಿ, ಅಲ್ಲಿ ಕಬ್ಬಿನಲ್ಲಿ ಯಾವ ರೀತಿ ಇಳುವರಿಯಲ್ಲಿ ಬದಲಾವಣೆ ಆಗ್ತೈತಿ ನಿಮ್ಗೆ ಗೊತ್ತಾಗ್ತೈತಿ. ನೀವು ನೋಡ್ಬೋದು ಇಲ್ಲಿ ರಿಸಲ್ಟ್ ಯಾವ ರೀತಿ ಬರಾಕತ್ತೈತಿ ಅಂತೇಳಿ. ಕಬ್ಬಿನ ಮರಿಗಳ ಸಂಖ್ಯೆ ನೋಡ್ಕೋಬೋದು ಮತ್ತು ಕಬ್ಬು ನೋಡ್ಬೋದು ಎಷ್ಟು ಜಾಸ್ತಿ ಕಬ್ಬು ಅದಾವ ಅಂತೇಳಿ ನೋಡ್ಬೋದು. ಇಲ್ಲಿ ಕಂಟಿನ್ಯೂ ನೀವು ಅನ್ಕೋಬಾರ್ದು ಮತ್ತೆ ಎಲ್ಲಿ ಕಬ್ಬು ಜಾಸ್ತಿ ಇದಾವೆ ಅಲ್ಲೆಷ್ಟು ವಿಡಿಯೋ ಮಾಡಕತ್ತಾರೆ ಇವರು ಅಂತೇಳಿ ನೀವು ಅನ್ಕೋಬಾರ್ದು. ನಾನು ಎಲ್ಲ ಕಡೆ ತೋರಿಸ್ತೀನಿ, ನೀವು ನೋಡ್ಕೋಬೋದು. ಇಲ್ಲಿ ಒಂದೊಂದು ಗದಿ ಒಳಗೆ ಕಡಿಮೆ ಅಂದರೂ 13, 14, 12 ಈ ರೀತಿ ಕಬ್ಬುಗಳನ್ನ ಇಟ್ಟು ಉಳಿದಿರುವಂಥ ಎಲ್ಲ ಯಾವ ಕಬ್ಬು ಪೋರ್ಸ್ ಇರಲ್ಲ ಮತ್ತು ಯಾವ ವೀಕ್ ಇರ್ತಾವಲ್ಲ
ಅಂಥವೆಲ್ಲ ಸಣ್ಣ ಸಣ್ಣ ಕಬ್ಬೆಲ್ಲ ಮುರು ತೆಗೆದುಬಿಟ್ಟಿವು. ಯಾವ್ಯಾವ ಕಬ್ಬು ದಪ್ಪ ಅದಾವಲ್ಲ ಅಂಥವು ಮಾತ್ರ ಕಾಯ್ಕೊಂಡಿವಿ. ಈ ಒಂದು ಏನು ಕಾಯ್ಕೊಂಡಿವಲ್ಲ ಈ ಒಂದು ಮೂಮೆಂಟ್ದಾಗ ಕಬ್ಬಿನಾಗ ಒಳ್ಳೆ ಬಿಸಿಲು ಗಾಳಿ ಆಡೋದ್ರಿಂದ ಕಬ್ಬಿನಾಗ ಇಳುವರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇಟ್ಕೋಬೋದು. ನಾವು ಆರಾಮ್ ಇದಕ್ಕೆ ಒಂದು ಎಕರೆಗೆ 80 ಟನ್ ಅಂತೂ ಟಾರ್ಗೆಟ್ ಇಟ್ಟಿವಿ. ನೋಡ್ಬೋದು ಇದಕ್ಕೆ ನಾವು ಈ ಒಂದು ಮೂಮೆಂಟ್ದಾಗ ಯಾವ ಗೊಬ್ಬರ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಇವಾಗ ನೀವು 6 ತಿಂಗಳು ಆದಮೇಲೆ ಕಬ್ಬಿಗೆ ಅಷ್ಟೊಂದು ಯೂರಿಯಾ ಕೊಡೋಕೆ ಹೋಗ್ಬೇಡ್ರಿ. ಯೂರಿಯಾ ಅಷ್ಟೊಂದು ಅನ್ನೋಕ್ಕಿಂತ ಯೂರಿಯಾ ಯೂಸ್ ಮಾಡೋಕೆ ಹೋಗಬೇಡ್ರಿ. ಈ ಒಂದು ಮೂಮೆಂಟ್ದಾಗ ಕಬ್ಬಿಗೆ ಮೇನ್ ಏನು ಬೇಕಪ್ಪ ಅಂತಂದ್ರೆ ಒಳ್ಳೆ ಗ್ರೋತ್ ಸಲುವಾಗಿ ಕೆಳಗಡೆ ಬೇರೆ ಸ್ಟ್ರಾಂಗ್ ಆಗ್ಬೇಕು. ಬೇರಿಗೆ ಏನು ಬೇಕು, ಒಂದು DAP ಬೇಕು, ಒಂದು ಹ್ಯೂಮಿಕ್ ಆ್ಯಸಿಡ್ ಬೇಕು, ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದ್ರೆ ಪೊಟ್ಯಾಶ್ ಬೇಕು. ಪೊಟ್ಯಾಶ್ ಅದಕ್ಕೆ ಯೂಸ್ ಆಗ್ತದಪ್ಪ ಅಂತಂದ್ರೆ ಕಬ್ಬು ದಪ್ಪ ಆಗ್ತಾವೆ, ಕಬ್ಬಿನ ಗಣಿಕೆ ಉದ್ದ ಆಗ್ತೈತಿ. ಮತ್ತು ಐಸೋಲ್ ಯೂಸ್ ಮಾಡಿರಿ. 19 ಐಸೋಲ್ ಏನು KG ಪ್ಯಾಕೆಟ್ ಬರ್ತೈತಲ್ಲ, 1 ಎಕರೆಗೆ 2 kg ಐಸೋಲ್ ಯೂಸ್ ಮಾಡಿರಿ. ಒಂದು DAP, ಒಂದು ಪೊಟ್ಯಾಶ್, ಮತ್ತು ನೀವು ಅದ್ರ ಜೊತೆ 10-26 ಯೂಸ್ ಮಾಡ್ಬೋದು. ಅಥವಾ ಅದು ಯಾವುದು ಬೇಡಪ್ಪ ಅಂತಂದ್ರೆ ನೀವು ಅದ್ರ ಬದಲಿ ಹೋಮಿಕ್ ಆ್ಯಸಿಡ್ ಅಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಹೋಮಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ಕಬ್ಬಿನಲ್ಲಿ ಬಿಳಿ ಬೇರುಗಳು ಜಾಸ್ತಿ ಆಗ್ತಾವೆ. ಅಂದ್ರೆ ಹೊಸ ಬೇರು ಬಿಡೋದ್ರಿಂದ ಕಬ್ಬಿನಾಗ ಒಳ್ಳೆ ಗ್ರೋತ್ ಬರ್ತದೆ. ಆದ್ದರಿಂದ 6 ತಿಂಗಳಿಗಿಂತ ಜಾಸ್ತಿ ಏನು ಕಬ್ಬು ಐತಲ್ಲ, ಲಾಸ್ಟ್ ಡೋಸ್ ಒಂದು ನೀವು ಏನು ಗೊಬ್ಬರ ಹೋಗಿತ್ತಿರಲ್ಲ 7 ತಿಂಗಳು 8 ತಿಂಗಳ ಮ್ಯಾಗ ಏನು ಕಬ್ಬು ಆಗ್ತೈತಿಲ್ಲ, ಅದಕ್ಕೆ ಗೊಬ್ಬರದ ಅವಶ್ಯಕತೆ ಇರಲ್ಲ, ನೀರಿನ ಅವಶ್ಯಕತೆ ಮಾತ್ರ ಇರ್ತೈತಿ. ಆದ್ದರಿಂದ ರೈತ ಬಾಂಧವರು ನಿಮ್ದೇನಾದರೂ ಕಬ್ಬು 6 ತಿಂಗಳು 7 ತಿಂಗಳು ಕಬ್ಬು ಇತ್ತಪ್ಪ ಅಂತಂದ್ರೆ ಲಾಸ್ಟ್ ಡೋಸ್ ಏನು ಒಗಿಬೇಕಪ್ಪ ಅಂತಂದ್ರೆ 1 ಎಕರೆಗೆ 1 ಚೀಲ ನೀವು ಪೊಟ್ಯಾಶ್ ಅಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಯಾಕಂದ್ರೆ ಪೊಟ್ಯಾಶಲ್ಲಿ ಕಬ್ಬಿನ ಗಣಿಕೆ ದಪ್ಪ ಆಗ್ತೈತಿ, ಉದ್ದ ಆಗ್ತೈತಿ. ಮತ್ತು ಹೋಮಿಕ್ ಆ್ಯಸಿಡ್ ಅಂತೂ ಕಂಪಲ್ಸರಿ ಯೂಸ್ ಮಾಡ್ಕೊರಿ. ಯಾಕಂತಂದ್ರೆ ಆ ಒಂದು ಸಂದರ್ಭದಾಗ ಕಬ್ಬಿನಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಬೇಕಾಗ್ತಾವೆ. ಅದರಿಂದ ಹೋಮಿಕ್ ಆ್ಯಸಿಡ್ ಯೂಸ್ ಮಾಡಿರಿ. ಆಮೇಲೆ ನೀವು 19 ಐಸೋಲ್ ಅಂತ ಏನು ಕರಿತೀವಲ್ಲ, ಅದು ಕಂಪಲ್ಸರಿ ಬೇಕೇ ಬೇಕು. ಯಾಕಪ್ಪ ಅಂತಂದ್ರೆ ಕಬ್ಬಿನ ಗಣಿಕೆ ಸೈಜ್ ಉದ್ದು ಮಾಡೋಕೆ ಐಸೋಲ್ ಭಾಳ ಪ್ರಾಮುಖ್ಯತೆ ವಹಿಸ್ತೈತಿ, ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಜೊತೆಗೆ ನೀವು ನಿಮ್ಗೇನಾದರೂ ಎಕ್ಸ್ಟ್ರಾ ಅಮೌಂಟ್, ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕಿ ಒಳ್ಳೆ ಗ್ರೋತ್ ಬೇಕಪ್ಪ ಅಂತಂದ್ರೆ ನೀವು ಅಮೋನಿಯಂ ಸಲ್ಫೇಟ್ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಷ್ಟು ನೀವು ಗೊಬ್ಬರ ಯೂಸ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆರಾಮಾಗಿ ಕಬ್ಬಿನಲ್ಲಿ ಒಳ್ಳೆ ಇಳುವರಿ ನೋಡ್ಬೋದು. ಗೊಬ್ಬರ ಇನ್ನೊಂದ್ಸಲ ಹೇಳ್ತೀನಿ, ನೀವು ನೋಡ್ಕೋಬೋದು. 1 ಎಕರೆಗೆ ನಾನು ಹೇಳ್ತೀನಿ, ನಿಮ್ದು 2 ಎಕರೆ 3 ಎಕರೆ ಇತ್ತಂದ್ರೆ ನೀವು ಅದನ್ನು ಜಾಸ್ತಿ ಮಾಡ್ಕೊತ ಹೋಗ್ರಿ. 1 ಎಕರೆಗೆ 1 ಚೀಲ DAP, 1 ಅಮೋನಿಯಂ ಹಾಕೋಬೋದು. ಅದು ಅಮೋನಿಯಂ ನೀವು ಹಾಕಿದ್ರೂ ಹಾಕ್ಬೋದು, ಇಲ್ಲ ಬಿಡ್ಬೋದು. DAP, ಪೊಟ್ಯಾಶ್ 19 ಒಂದು 2 kg ಹಾಕೋರಿ. ಹ್ಯೂಮಿಕ್ ಆ್ಯಸಿಡ್ 2 kg ಹಾಕೋರಿ. ಮತ್ತು ಇದ್ರ ಜೊತೆ ನೀವು ನಿಮ್ಮ ಹತ್ರ ಎಕ್ಸ್ಟ್ರಾ ಅಮೌಂಟ್ ಇದ್ದರೆ ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡ್ಕೋರಿ, ಅಥವಾ 10-20 ಅದನ್ನು ಕೂಡ ಯೂಸ್ ಮಾಡ್ಕೋರಿ. ಇಷ್ಟು ಗೊಬ್ಬರ ಹಾಕಿದರೆ ನೀವು ಲಾಸ್ಟ್ ಡೋಸ್ ಸಾಕು. ಇದ್ರ ಮೇಲೆ ಯಾವುದೂ ಗೊಬ್ಬರ ಹಾಕುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ನೀವು 1 ತಿಂಗಳೊಳಗೆ 4-5 ಸರಿ ನೀರು ಬಿಟ್ಕೊಂತ ಹೋದ್ರೆ ಸಾಕು. ಅಂದರೆ ವಾರಕ್ಕೊಂದು ಸರಿ ನೀರು ಬಿಟ್ಕೊಂತ ಹೋದ್ರೆ ಕಬ್ಬಿನಲ್ಲಿ ಒಳ್ಳೆ ಗ್ರೋತ್ ನೀವು ನೋಡ್ಕೋಬೋದು. ನಿಮ್ಗೆ ಏನೇ ಒಂದು ರೈತ ಬಾಂಧವರು ನಿಮ್ಗೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕಬ್ಬಿನ ಬಗ್ಗೆ ಯಾವ ತಳಿ ಕಬ್ಬು ನಾಟಿ ಮಾಡಿದ್ರೆ ಒಳ್ಳೆ ಇಳುವರಿ ಕೊಡ್ತಂತೇಳಿ ತುಂಬ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನಾನು ಮುಂದಿನ ನೋಡಿದ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಕಬ್ಬು ಬೆಳೆಯುವಂಥ ರೈತರು ನಿಮ್ಮ ಹೊಲದಾಗ ಯಾವ ಒಂದು ಕಬ್ಬಿನ ತಳಿ ಜಾಸ್ತಿ ಇಳುವರಿ ಕೊಟ್ಟೈತಿ, ಅಂದರೆ 265 ಕೊಟ್ಟೈತೋ, ಮತ್ತು ಮಂಡ್ಯ ಕಬ್ಬು ಜಾಸ್ತಿ ಇಳುವರಿ ಕೊಡುತ್ತೋ, ಅಥವಾ ಸಂಜೀವಿನಿ, SNK, ಮೇರೈ 86 ಅಂತ ಏನು ಕರಿತೀವಲ್ಲ, ಅದು ಯಾವ ಒಂದು ತಳಿನ ನೀವು ಜಾಸ್ತಿ ಇಷ್ಟಪಟ್ಟು ನಾಟಿ ಮಾಡ್ತೀರಿ, ಮತ್ತು ನಿಮ್ಗೆ ಯಾವುದು ಪರ್ಸನಲ್ ಆಗಿ ಯಾವ ತಳಿ ಜಾಸ್ತಿ ಇಳುವರಿ ಕೊಟ್ಟೈತೆ ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ತುಂಬ ಜನ ರೈತ ಬಾಂಧವರು ಕೂಡ ಉಪಯೋಗ ಆಗ್ತೈತೆ. ಸಿಗೋಣ ಮುಂದಿನ ನೋಡೋದಲ್ಲಿ. ನಮಸ್ಕಾರ ಎಲ್ಲ ರೈತ ಬಾಂಧವರು ಕೂಡ.